ಸರಿಸುಮಾರು 7-8 ವರ್ಷದ ಹಿಂದೆ ಪ್ರತಿಯೊಬ್ಬರು ಬ್ಯಾಂಕನ್ನ ಅವಲಂಬಿತರಾಗಿರಬೇಕಿತ್ತು. ಬ್ಯಾಂಕ್ಗಳ ಕೆಲವು ಷರತ್ತುಗಳನ್ನು ಪೂರೈಸಲೇಬೇಕಿತ್ತು. ಆದರೆ ಇದರಿಂದ ಕೆಲವೊಂದು ವರ್ಗ ತೀರಾ ವಂಚಿತರಾಗಿದ್ರು. ಹೀಗಾಗಿ ಆಗಿನ ಹಿರಿಯರು ಎಂ.ಆರ್. ಕಾಮತ್, ಡಾಕ್ಟರ್ ಜಯವಂತ್ ನಾಯ್ಕ್, ಡಾಕ್ಟರ್ ಡಿ ದೇವದಾಸ್ ಪೈ ಮತ್ತು ಸ್ನೇಹಿತರೊಂದಿಗೆ ಒಂದು ಗುಂಪನ್ನ ರಚಿಸಿ 8 ವರ್ಷದ ಹಿಂದೆ ಸಿಂಚನ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತವನ್ನ ಸ್ಥಾಪಿಸಲಾಯಿತು. ಸುಮಾರು 15 ಲಕ್ಷದ ಪಾಳು ಬಂಡವಾಳದೊಂದಿಗೆ ಆರಂಭಗೊಂಡ ಈ ಸಂಸ್ಥೆ ಸದ್ಯ 5 ಕೋಟಿಯಷ್ಟು ಡಿವಿಡೆಂಡ್, 1800 ಸದಸ್ಯರನ್ನ ಒಳಗೊಂಡಿದೆ. ಇದೀಗ ಈ ಸಂಸ್ಥೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿ ಬೀದಿ ವ್ಯಾಪಾರಸ್ಥರು ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ಸಮಾಜದಲ್ಲಿ ಅವರು ಎಲ್ಲರಂತೆ ಬದುಕಬೇಕು, ಸಂಕಷ್ಟಕ್ಕೀಡಾದ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಿ ಅವರ ಬಾಳಿಗೆ ಬೆಳಕಾಗುವ ಪುಣ್ಯ ಕಾರ್ಯವನ್ನ ಮಾಡಿ ಡಾಕ್ಟರ್ ಡಿ ದೇವದಾಸ್ ಪೈ ಅವರ ಘನ ಅಧ್ಯಕ್ಷತೆಯಲ್ಲಿ ಸಂಸ್ಥೆ ಮುನ್ನಡೆಯುತ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನ ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ನಿಮ್ಮ ಭರವಸೆಯನ್ನ ಉಳಿಸುತ್ತೆ ಪೀಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್. ನಮ್ಮಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್, ಬೆಡ್ರೂಮ್ ಸೆಟ್, ಕಾಟ್ಸ್, ಸೋಫಾ ಸೆಟ್ಸ್, ಡೈನಿಂಗ್ ಟೇಬಲ್ಸ್, ಬೆಡ್ಸ್ ಅಂಡ್ ಚೈರ್ಸ್, ಆಫೀಸ್ ಟೇಬಲ್ಸ್, ಟೀಪಾಯ್ಸ್, ಕಬೋರ್ಡ್ಸ್, ಇಂಟೀರಿಯರ್ ಕಿಚನ್ ಸೆಟ್ಟಿಂಗ್, ಪಿಲ್ಲೋಸ್ ಅಂಡ್ ಸೀಲಿಂಗ್ ಕ್ಲೋತ್ ಹ್ಯಾಂಗರ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ ಅಂಡ್ ಇಂಟೀರಿಯರ್ ವರ್ಕ್ಸ್ ಲಭ್ಯ. ಜೊತೆಗೆ ಬಜಾಜ್ EMI ಫೆಸಿಲಿಟಿಯನ್ನ ನೀಡ್ತಿದೆ. ನೀವು ಖರೀದಿಸಿದ ಸೋಫಾ ಸೆಟ್ಗಳನ್ನು ರಿಪೇರಿ ಹಾಗೂ ರೀಪೈಂಟ್ ಅನ್ನ ಮಾಡಲಾಗುತ್ತೆ. ಅಲ್ಲದೆ ಓಲ್ಡ್ ಐಟಮ್ಸ್ಗಳ ಎಕ್ಸ್ಚೇಂಜ್ ಆಫರ್ ಅನ್ನ ಪೀಸ್ ಫರ್ನಿಚರ್ ನಿಮಗೆ ನೀಡ್ತಿದೆ. ಕೂಡಲೇ ಭೇಟಿ ನೀಡಿ ಗ್ರೀನ್ ಸಿಟಿ ಬಿಲ್ಡಿಂಗ್ ಬಿಹೈಂಡ್ ನಾಗನಕಟ್ಟೆ, ತೊಕ್ಕೊಟ್ಟು. ಈಗಲೇ ಡಯಲ್ ಮಾಡಿ 9880672020. ಸ್ಟಾರ್ ಒನ್ ಕನ್ನಡ ಅರ್ಪಿಸುವ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿದ್ದೇವೆ ಸಿಂಚನ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ನ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ಬಿ ದೇವದಾಸ್ ಪೈ ಅವ್ರ ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ದೇವದಾಸ್ ಪೈ ಅಂತ. ನಾನು ಭೌತಶಾಸ್ತ್ರದಲ್ಲಿ MSc ಮಾಡಿದ್ದೇನೆ ಮತ್ತು PhD ಮಾಡಿದ್ದೇನೆ ಶಿಕ್ಷಣ ಶಾಸ್ತ್ರದಲ್ಲಿ, ಹಾಗೂ MA ಕೊಂಕಣಿಯಲ್ಲಿ ಮಾಡಿದ್ದೇನೆ. ಪ್ರಸಕ್ತ ನಾನು ಮಂಗಳೂರು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ಸ್ನಾತಕೋತ್ತರ ಕೊಂಕಣಿ ವಿಭಾಗದ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದು ಅತಿಥಿ ಉಪನ್ಯಾಸಕ ಇದರಲ್ಲಿ ಹಿನ್ನೆಲೆಯಲ್ಲಿ. ಅದಕ್ಕಿಂತ ಮೊದಲು ನಾನು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ದೀರ್ಘಾವಧಿಗೆ ಕೆಲಸ ಮಾಡಿದ್ದೇನೆ. ಹಾಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿ 7 ವರ್ಷ ಕೆಲಸ ಮಾಡಿದ್ದೇನೆ. ಹಾಗೆ ಉಡುಪಿ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಅನೇಕ ಕಾನ್ಫರೆನ್ಸ್ನಲ್ಲಿ ಇದು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದೇನೆ, ಸೆಮಿನಾರ್ಗಳಲ್ಲಿ ಭಾಗವಹಿಸ್ತೇನೆ. ಮತ್ತು ತುಂಬ ಶಿಕ್ಷಕರಿಗೆ ವಿಜ್ಞಾನ ತರಬೇತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಪಠ್ಯಪುಸ್ತಕ ಸಿದ್ಧತೆ ಕರ್ನಾಟಕ ಸರ್ಕಾರದ್ದು, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಕೊಂಕಣಿಗಾಗಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಅದು
ಬರವಣಿಗೆ ಇರ್ಬೋದು ಅಥವಾ ಕೊಂಕಣಿಯ ಪ್ರಚಾರದಲ್ಲಿ ಇರ್ಬೋದು. ಇಡೀ ದೇಶದಲ್ಲಿ ಬೇರೆ ಬೇರೆ ನಗರದಲ್ಲಿ ಕೊಂಕಣಿ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಆಯೋಜಿಸಿದ್ದೆವು. ಅಲ್ಲೆಲ್ಲ ಭಾಗವಹಿಸ್ತೇನೆ. ನಾನು ಪ್ರಫುಲ್ಲ ಕಾಮತ್ ಅಂತ. ನಾನು ಇಲ್ಲಿ ಬಂದು 3 ವರ್ಷ ಆಯಿತು. ಮತ್ತು ನಾನು ಪರ್ಸನಲ್ ಆಗಿ ಹೇಳೋದಾದರೆ ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ PVC ಕಾರ್ಡ್ಸ್, ಸ್ಮಾರ್ಟ್ ಕಾರ್ಡ್, RFID ಕಾರ್ಡ್, ಅದೆಲ್ಲ ಶಾಲೆ ಕಾಲೇಜಿಗೆ ID ಕಾರ್ಡ್, ಮತ್ತು ಹಾಸ್ಪಿಟಲ್ಗಳಿಗೆ ಇಲ್ಲಿ ಮಂಗಳೂರಲ್ಲಿ ಮತ್ತು ಬೇರೆ ಡಿಸ್ಟ್ರಿಕ್ಟಿಗೆ ಸಹ ಹೋಗಿ ನಾವು ಮಾಡ್ತಾ ಇದ್ದೇವೆ. ಕೆಲವು ಸಂಘ ಸಂಸ್ಥೆಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮತ್ತು ನನ್ನ ಎಜುಕೇಷನ್ BCom. ನನ್ನ ಹೆಸರು ರಕ್ಷಿತಾ ಅಂತ. ಈ ಸಿಂಚನ ಕೋಆಪ್ರೇಟಿವಲ್ಲಿ 1.5 ವರ್ಷದಿಂದ CEO ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಬೇರೆ ಒಂದು ಕೋಆಪ್ರೇಟಿವಲ್ಲಿ 4 ವರ್ಷದಿಂದ ಸೇವೆ ನಿರ್ವಹಿಸ್ತಾ ಇದ್ದೆ. ಸರ್, ಮೊದಲಿಗೆ ಸಿಂಚನ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಮತ್ತು ಇದರ ಉದ್ದೇಶ ಏನಾಗಿತ್ತು, ಮುಖ್ಯ ಧ್ಯೇಯ ಏನಾಗಿತ್ತು? 2012ನೇ ಇಸ್ವಿ ಡಿಸೆಂಬರ್ 5ಕ್ಕೆ ನಮ್ಮದು ರಿಜಿಸ್ಟ್ರೇಷನ್ ಆದ ದಿನಾಂಕ. ಮತ್ತು ಉದ್ದೇಶ ಮುಖ್ಯವಾಗಿ ನಮಗೆ ಬ್ಯಾಂಕ್ಗಳಿಗೆ ತಲುಪಲಿಕ್ಕೆ ಆಗದ್ದು, ಅಂದರೆ ಬ್ಯಾಂಕಿನ ಸ್ವಲ್ಪ ಷರತ್ತುಗಳಿಗೆ ಅದನ್ನೆಲ್ಲ ಪೂರೈಸಲಿಕ್ಕೆ ಆಗದೆ ಕೆಲವರಿಗೆ ಹಣದ ಅಗತ್ಯತೆ ಇರ್ತದೆ. ಮತ್ತು ಬ್ಯಾಂಕ್ಗಳಲ್ಲಿ ನೀಡುವಂಥ ಠೇವಣಿಯ ಬಡ್ಡಿದರ ಕೂಡ ತುಂಬ ಕಡಿಮೆ ಇರ್ತದೆ. ಕೆಲವರಿಗೆ ಬಡ್ಡಿದರವೇ ಪ್ರಾಮುಖ್ಯ ಇರ್ತದೆ, ಅವರಿಗೆ ಅದೊಂದು ಇನ್ಕಮ್ ಸೋರ್ಸ್ ಆಗಿ ಇರ್ತದೆ, ಹೆಚ್ಚಾಗಿ ರಿಟೈರ್ಡ್ ಆದವರು ಅಂಥವರಿಗೆ. ಆ 2 ವರ್ಗದ ಜನರಿಗೆ ಬೇಕಾಗಿ ನಾವು ನಮ್ಮ ಸ್ನೇಹಿತರೊಳಗೆ ಒಂದು ಕೂಟ ಮಾಡಿಕೊಂಡು ಈ ಒಂದು ಸೌಹಾರ್ದ ಸಹಕಾರಿ ನಮ್ಮ ನಿಯಮಾವಳಿ ಉಂಟು ರಾಜ್ಯ ಸರ್ಕಾರದ, ಅದರ ಪ್ರಕಾರ ನಾವು ಇದನ್ನು ಆರಂಭ ಮಾಡಿದ್ದೆವು. ಈ ಸಂಸ್ಥೆಯ ಸ್ಥಾಪಕರು ಯಾರು ಸರ್? ಸ್ಥಾಪಕರಂದರೆ ನಾವೊಂದು ಪ್ರಮುಖವಾಗಿ ಆ ಕಾಲದಲ್ಲಿ MR ಕಾಮತ್ ಮತ್ತು ಡಾಕ್ಟರ್ ಜಯವಂತ್ ನಾಯ್ಕ್ ಅವರು ಇಕಾನಮಿಕ್ ಪ್ರೊಫೆಸರ್ ಮತ್ತು ನಾನು 3 ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದರು. ಮತ್ತು ಒಂದು 7-8 ಜನ ನಮ್ಮ ಜೊತೆಗೆ ಸೇರಿಕೊಂಡ್ರು, ಪ್ರಮೋಟರ್ಸ್ ಅಂತ. ನಾವೆಲ್ಲ ಜತೆಯಾಗಿ ಇದು ಪಾಲ್ಬಂಡವಾಳವನ್ನು ಸಂಗ್ರಹಿಸಿದೆವು. ಒಟ್ಟಾರೆ ನಿಮ್ಮ ಸಂಸ್ಥೆ ಎಷ್ಟು ಶಾಖೆಗಳನ್ನು ಒಳಗೊಂಡಿದೆ? ಈಗ ನಮ್ಮ ಹತ್ರ 3 ಶಾಖೆಗಳು ಇದೆ. ಇನ್ನೂ 1-2 ಶಾಖೆಗಳನ್ನು ಮಾಡುವ ಒಂದು ತಯಾರಿಯನ್ನು ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಸಂಸ್ಥೆಯ ಮುಖ್ಯ ಬ್ರಾಂಚ್ ಎಲ್ಲಿರೋದು ಸರ್? ಮುಖ್ಯ ಬ್ರಾಂಚ್ ಮಂಗಳೂರಿನಲ್ಲಿ ಇರೋದು. ಹೌದು. ನಿಮ್ಮ ಸಂಸ್ಥೆ ಪ್ರಾರಂಭದ ದಿನಗಳು ಹೇಗಿತ್ತು? ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು. ಅಂದರೆ ಮುಖ್ಯವಾಗಿ ನಮಗೆ ನಗರದ ಮಧ್ಯೆ ನಮ್ಮ ಒಂದು ಕಚೇರಿಗೆ ಅವಕಾಶ ಪಡೀಲಿಕ್ಕೆ ಬಾಡಿಗೆ ತುಂಬ ಹೆಚ್ಚು ಕೊಡಬೇಕಾಗಿತ್ತು. ನಾವು ಹಂಪನಕಟ್ಟೆಯಲ್ಲೇ ಇದ್ದೆವು. ಆದರೂ ಸುಧಾರಿಸಿಕೊಂಡು ಹೋಗಿದೆ. ಲಾಭದ ಪ್ರಮಾಣ ಕಡಿಮೆ ಇದ್ದರೂ ಪ್ರಥಮ ವರ್ಷದಿಂದ ಈವರೆಗೂ ನಾವು ಲಾಭದಲ್ಲಿ ನಡೆದು ಯಾವ ವರ್ಷವೂ ನಷ್ಟ ಆಗಲಿಲ್ಲ. ಯಾಕಂದರೆ ನಾವು ತುಂಬ ಒಂದು ರಿಗರಸ್ ಇದರಲ್ಲಿ ತುಂಬ ಬಂಡವಾಳವನ್ನು ಹೂಡುವುದು ಮತ್ತು ತುಂಬ ಲೋನ್ ಕೊಡುವುದು ಎಲ್ಲ ರಿಸ್ಕ್ ತೆಕ್ಕೊಂಡು ಅಂತ ಎಲ್ಲ ಇದು ಮಾಡಲಿಲ್ಲ ನಾವು. ಅದಾಗೆ ಮತ್ತು ನಮ್ಮ ಎಲ್ಲರ ಸದಸ್ಯರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರಿಗೂ ನಷ್ಟ ಆಗಬಾರ್ದು, ಸಂಸ್ಥೆಗೂ ನಷ್ಟ ಆಗಬಾರ್ದು, ಈ ಒಂದು ಸಾಫ್ಟ್ ವೇಯಲ್ಲಿ ನಾವು ಹೋಗಿ ಇವತ್ತು ಈ ಸ್ಥಿತಿಗೆ ತಲುಪಿದ್ದೇವೆ. ನಿಮ್ಮ ಸಂಸ್ಥೆ ಯಾವ ಒಂದು ವರ್ಗಕ್ಕೆ, ಯಾವ ಒಂದು ವಿಶೇಷವಾದ ವರ್ಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತೆ? ನಾವು ಆ್ಯಕ್ಚುಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಜಾಸ್ತಿ ಕೊಡ್ತಾ ಇದ್ದೇವೆ. ಕೆಲವು ಸಣ್ಣ ಈ ಬೀದಿ ವ್ಯಾಪಾರರು ಅಂತ ಹೇಳ್ತೇವೆ ನಾವು, ಸ್ಟ್ರೀಟ್ ವೆಂಡರ್ಸ್ ಅಂಥವರಿಗೂ ಸಹ ನಾವೀಗ ಮಹಿಳಾ ಲೋನ್ ಎಲ್ಲ ಕೊಟ್ಟಿದ್ದೇವೆ. ಸೊ ಇದು ಮಹಿಳೆ ಪ್ರಾಧಾನ್ಯತಾ ಬ್ಯಾಂಕ್. ಹೌದು. ನಿಮ್ಮ ಬ್ಯಾಂಕ್ನಲ್ಲಿ ಅತ್ಯಂತ ಆಕರ್ಷಕ ಅಥವಾ ವಿಶೇಷ ಠೇವಣಿಗಳು ಅಂದರೆ ಯಾವುದೆಲ್ಲ ಇದೆ? ನಮ್ಮದು FD, RD ಮತ್ತು ಪಿಗ್ಮಿ. ಸಾಮಾನ್ಯವಾಗಿ ನಿಮ್ಮಲ್ಲಿ ಎಷ್ಟು % ಬಡ್ಡಿಯನ್ನು ವಿಧಿಸ್ತೀರಾ? ಯಾವುದಕ್ಕೆ? ಎಲ್ಲ ಅಂದರೆ ವಿಶೇಷವಾಗಿ ಅಂದರೆ FD ಮುಂಚೆ ನಾವು 10% ಕೊಡ್ತಿದ್ದೆವು, ಇವಾಗ ನಾವು 9 ಕೊಡ್ತಾ ಇದ್ದೇವೆ.
ಮತ್ತು RD 10 ಇತ್ತು, 9 ಕೊಡ್ತಾ ಇದ್ದೇವೆ ಈಗ. ಈ ಕೊರೋನಾ ಬಂದಮೇಲೆ ಅದು ಸಹ ನಾವು ತುಂಬ ಕಟ್ ಮಾಡಲಿಲ್ಲ. ನಾವು ನೋಡ್ಲಿಕ್ಕೆ ಹೋದರೆ ನಾವು ಜಾಸ್ತಿ ಕೊಡ್ತಾ ಇದ್ದೇವೆ ಈಗ. ಮತ್ತು SB 4. ಯಾವುದಾದೊಂದು ವಿಶೇಷ ವರ್ಗ ಅಂದರೆ ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಈಗ ನೀವೇ ಹೇಳಿದ್ರಿ ಮಹಿಳಾ ಕ್ಷೇತ್ರಕ್ಕೆ ನಮ್ಮಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಂತ, ಅವರಿಗೇನಾದರೂ ಬಡ್ಡಿಯಲ್ಲಿ ಏನಾದರೂ ರಿಯಾಯಿತಿ ದೊರೆಯುತ್ತದಾ? ರಿಯಾಯಿತಿ ಅಂತಿಲ್ಲ, ಸೇಮ್ ಅಂದರೆ ನಮ್ಮದು ಕೋಆಪ್ರೇಟಿವ್ ಬ್ಯಾಂಕ್ ಅಲ್ಲ, ಕೋಆಪ್ರೇಟಿವ್ ಸೊಸೈಟಿ. ಅದರಿಂದ ನಾವು ಇವರಿಗೆ ಅಂತ ವಯಸ್ಕರಿಗೆ ಸೀನಿಯರ್ ಸಿಟಿಸನಿಗೆ 0.5% ಜಾಸ್ತಿ ಕೊಡ್ತೇವೆ. ನಿಮ್ಮ ಸಂಸ್ಥೆ ಎಷ್ಟು ಗ್ರಾಹಕರನ್ನು ಒಳಗೊಂಡಿದೆ? 1800 ಚಿಲ್ಲರ ಗ್ರಾಹಕರಿದ್ದಾರೆ ಈಗ ನಮ್ಮ ಹತ್ರ. ಇವಾಗ ಪ್ರೆಸೆಂಟ್ ಇದ್ದಾರೆ. ನಿಮ್ಮ ಸಂಸ್ಥೆಯ ವಾರ್ಷಿಕ ಸರಿಸುಮಾರು ಟ್ರಾನ್ಸಾಕ್ಷನ್ ಎಷ್ಟಿದೆ? ಲಾಸ್ಟ್ ಇಯರ್ 22 crore ಇತ್ತು. ಇವಾಗಲೇ ಪ್ರೆಸೆಂಟ್ 19 crore ತನಕ ಇದೆ. ಮಾರ್ಚಿಗೆ 22-23 crore ರೀಚ್ ಆಗ್ಬೋದು ನಾವು. ನಿಮಗೆ ಗೊತ್ತಿರ್ಬೋದು, ಈಗ ಕೋವಿಡ್ ಬಂದಾದ ಮೇಲೆ ಎಲ್ಲ ಜನಸಾಮಾನ್ಯರು, ಬ್ಯಾಂಕು ಎಲ್ರಿಗೂ ಸಹ ತೊಂದರೆ ತಪ್ಪಿದ್ದಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಯಾವ ರೀತಿಯ ಸಮಯವನ್ನು ನಿಭಾಯಿಸಿತು? ಅಂದರೆ ರಿಕವರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಹಾಗೆ ತೊಂದರೆ ನಮಗೂ ಇದೆ. ಬಟ್ ಪರವಾಗಿಲ್ಲ, ನಾವೆಲ್ಲ ಸ್ಟಾಫ್ ಎಲ್ಲ ಸೇರಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಮಹಿಳೆಯರಿಗೆ ಕೊಟ್ಟ ಲೋನಲ್ಲಿ ನಮಗೂ ದೊಡ್ಡ ಪ್ರಾಬ್ಲಮ್ ಏನೂ ಆಗಲಿಲ್ಲ. ನಾವೀಗ ಒಂದು 93 ಜನಕ್ಕೆ ಲೋನ್ ಕೊಟ್ಟಿದ್ದೇವೆ. ಅಂದರೆ ಸ್ಟಾರ್ಟಿಂಗ್ 30,000 ಹಾಗೆ, ಆಮೇಲೆ ಅವರ ರಿಪೇಮೆಂಟ್ ನೋಡಿ 50,000 ಹಾಗೆ ಕೊಡ್ತಾ ಇದ್ದೇವೆ. ಅದು ನಮ್ಗೆ ಒಳ್ಳೆ ರಿಕವರಿ ಬರ್ತಾ ಇದೆ. ರಿಕವರಿ ದೊಡ್ಡ ಪ್ರಾಬ್ಲಮ್ ಏನು ಹಾಗೆ ಆಗಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಅಂತ ಎಲ್ರಿಗೆ ಆದಾಗ ನಮಗೂ ಆಗಿದೆ. ಅದು ಬಿಟ್ಟರೆ ದೊಡ್ಡದಾಗೇನು ಕೊರೋನಾ ಅಂತ ಒಂದು ಅದೊಂದು ರೀಸನ್ ಇಟ್ಕೊಂಡಾಗ ದೊಡ್ಡ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಆ ಒಂದು 3 ತಿಂಗಳು, ಲಾಕ್ಡೌನ್ ಆದ 3 ತಿಂಗಳು EMI ಕಟ್ಟಿಸ್ಕೊಳ್ಬಾರ್ದು, ಈ ಥರ ಎಲ್ಲ ರೂಲ್ಸ್ ಬಂದಿತ್ತು. ಸೊ ಆ ಸಮಯದಲ್ಲಿ ನೀವು ಹೇಗೆ ಅದನ್ನು ನಿಭಾಯಿಸಿದ್ರಿ? ಅಂದರೆ ನಮ್ಮದು ಫೆಡರೇಷನಿಂದ ಸರ್ಕ್ಯುಲರ್ ಎಲ್ಲ ಬಂದಿತ್ತು. ನಾವು ಅದನ್ನೆಲ್ಲ ನಮ್ಮ ಗ್ರಾಹಕರಿಗೆ ಮುಟ್ಟಿಸಿದ್ವಿ. ನಮ್ಮಲ್ಲಿ ನಮಗೆ RBIಯಿಂದ ಬಂದ ರೂಲ್ಸ್ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ, ನಮಗೆ ಪ್ರಾಬ್ಲಮ್ ಆಗ್ತದೆ ನೀವು EMI ಕಟ್ಟಲಿಲ್ಲ ಅಂದರೆ. ಸ್ವಲ್ಪ ಕನ್ಸೆಷನ್ ನಾವು ಕೊಟ್ವಿ, ಅಂದರೆ ತಿಂಗಳು ಕಟ್ಟಬೇಕಂತಿಲ್ಲ, ಸ್ವಲ್ಪ ಇದ್ದಷ್ಟು ಕಟ್ಟಿ. ಆಮೇಲೆ ಕೊರೋನಾ ಲಾಕ್ಡೌನ್ ಆಮೇಲೆ ಜಾಬ್ ಹೇಗೂ ಸ್ಟಾರ್ಟ್ ಆಗ್ತದೆ, ರಿಟರ್ನ್ ಎಲ್ರಿಗೂ ಬಿಸ್ನೆಸ್ ಆದರೆ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರಿಂದ ಆಮೇಲೆ ನೀವು ಬಟ್ ಇದ್ದಷ್ಟು ಕಟ್ಕೊಂಡು ಹೋಗಿ. ಆಮೇಲೆ ಅವರಿಗೆ ಲಾಸ್ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ನಾವು ಕನ್ವಿನ್ಸಿಂಗ್ ಆಗಿ ಮಾತಾಡಿದರೆ ಕಸ್ಟಮರ್ ಕೇಳಿದರು. 3 ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು, ರೀಪೇಮೆಂಟ್ ಎಲ್ಲ ಪರವಾಗಿಲ್ಲ, ಆಮೇಲೆ ರಿಕವರಿ ಆಗ್ತಾ ಇದೆ. ನೀವು ಹೇಳಿದ್ರಿ ನಿಮ್ಮ ಸಂಸ್ಥೆ ಬಂದು ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುತ್ತೆ ಅಂತ. ಯಾಕೆ, ಯಾವ ಒಂದು ಉದ್ದೇಶದಿಂದ ನೀವು ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ? ಅಂದರೆ ಮಹಿಳೆಯರು ಅಂದರೆ ಕೆಲವು ಕಡೆ ಅಂದರೆ ಹೌಸ್ ಕೀಪಿಂಗ್ ಆಗಿರ್ಬೋದು, ಕೆಲವು ಕಡೆ ಅಂದರೆ ಹೂಮಾರು ಅಂಥವರಿಗೆಲ್ಲ ಬ್ಯಾಂಕಲ್ಲಿ ಹೋದರೆ ನಿಮಗೆಲ್ಲೂ ಲೋನ್ ಕೊಡಲ್ಲ ಅವರಿಗೆ. ಅಂದರೆ ಅಲ್ಲಿ ಅವರಿಗೆ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು, ಅವರಿಗೆ ಏನು ಇನ್ಕಮ್ ಪ್ರೂಫ್ ತೋರಿಸಬೇಕು. ಇವರಲ್ಲಿ ಯಾವುದೇ ಇನ್ಕಮ್ ಪ್ರೂಫ್ಸ್ ಇರಲ್ಲ. ಕೆಲವರು ಹೌಸ್ ವೈಫ್ ಆಗಿರ್ತಾರೆ, BD ಕಟ್ಟೋರೆಲ್ಲ ಇರ್ತಾರೆ. ಅವರಿಗೆಲ್ಲ ಇನ್ಕಮ್ ಪ್ರೂಫ್ ಎಲ್ಲೂ ತೋರಿಸಲ್ಲ ಅಂದರೆ ಅವ್ರಿಗೆ ಆಗೋದಿಲ್ಲ. ಸೊ ಅವರಿಗೆಲ್ಲೂ ಲೋನ್ ಸಿಗೋದಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಸಣ್ಣ ಲೋನ್ ಕೊಟ್ಟರೆ, ಅವ್ರು ಕೆಲವರು ಟೈಲರಿಂಗ್ ಮಾಡ್ತಾರೆ, ಹಾಗೆಲ್ಲ 30,000 ಫಸ್ಟ್ ಸ್ಟಾರ್ಟಿಂಗ್ ಲೋನ್ ಅಷ್ಟೇ ಕೊಡೋದು ನಾವು. ಆಮೇಲೆ ರಿಪೇಮೆಂಟ್ ನೋಡಿ ಆಮೇಲೆ ನೆಕ್ಸ್ಟ್ 50,000 ಕೊಡ್ತಾ ಇದ್ದೇವೆ. ಸೊ ಅವರಿಗೆಲ್ಲೂ ಲೋನ್ ಸಿಗಲ್ಲ. ಅದಕ್ಕೋಸ್ಕರ ನಮ್ಮಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಅವರಿಂದನೂ ಅಷ್ಟೇ ನಾವು ಪ್ರೊಸೆಸಿಂಗ್ ಚಾರ್ಜ್ ಅದೆಲ್ಲ ಕಟ್ ಮಾಡೋದಿಲ್ಲ. ಅಂದರೆ ಇಂಟ್ರೆಸ್ಟಲ್ಲಿ ಕಡಿಮೆ ಮಾಡಲಿಲ್ಲ, ಆ್ಯಸ್ ಯೂಶ್ವಲ್. ಅಂದರೆ ಬೇರೆ ಗ್ರಾಹಕರಿಗೆ ಹೇಗೆ ತಗೊಳ್ತೇವೆ ಹಾಗೆ ತಗೊಳ್ಳಿದ್ದೇವೆ. ಆದರೂ ನಾವು ಪ್ರೊಸೆಸಿಂಗ್ ಚಾರ್ಜಲ್ಲೆಲ್ಲ ಅಷ್ಟು ತಗೊಳ್ಳೋದಿಲ್ಲ, ನಾವು ಕಡಿಮೆ ಮಾಡಿದ್ದೇವೆ ಕೊಡುವಾಗ. ಅವರಿಗೆ ಸಾಲ ಏನಕ್ಕೆ ಬೇರೆ ಬ್ಯಾಂಕ್ ಅವ್ರು ಕೊಡಲ್ಲ ಅಂದ್ರೆ ನೀವೇ ಹೇಳಿದಾಗ ಅವರಿಗೆ ಸೆಕ್ಯೂರಿಟಿ ಅಂದರೆ ಸ್ಲಿಪ್ ಏನಿಲ್ಲ. ನೀವು ಅವರಿಗೆ ಸಾಲ ಕೊಡಬೇಕಾದ್ರೆ ಏನೋ ಒಂದು ಯಾವ ಆಧಾರವನ್ನು ತಗೊಂಡು ಅಂದರೆ ನಾವು ಫ್ಯಾಮಿಲಿ ಶ್ಯೂರಿಟಿಯನ್ನು ತಗೊಳ್ತೇವೆ. ಹೌಸ್ ವೈಫ್ ಆಗಿದೆ, ಅವ್ರ ಹಸ್ಬೆಂಡ್ ಅವರೇನಾದರೂ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನು ನಾವು ತಗೊಳ್ತೇವೆ. ಕೆಲವು ಲೇಡೀಸ್ ಆಗಿದ್ರೆ ಅವರ ಮಕ್ಕಳು ಜಾಬ್ ಮಾಡ್ತಾರೆ, ಅವರ ಶ್ಯೂರಿಟಿಯನ್ನು ನಾವು ತಗೊಂಡ್ವಿ. ಆಮೇಲೆ ನಾವು ಅಡ್ರೆಸ್ ವೆರಿಫೈ ಮಾಡಿನೇ ಲೋನ್ ಕೊಡ್ತೇವೆ. ನಾವು ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಯಾವತ್ತೂ ನಾವು ಅಂದರೆ ಅದನ್ನೇ ಕನ್ಸಿಡರ್ ಮಾಡೋದಿಲ್ಲ. ಅವರ ಮನೆಗೆ ಹೋಗಿ ವಿಸಿಟ್ ಮಾಡಿ ಆಮೇಲೆ ಲೋನ್ ಕೊಡೋದು. ಅಂದರೆ ಆಧಾರ್ ಕಾರ್ಡಲ್ಲಿದ್ದವರು ಯಾರು ಆ ಅಡ್ರೆಸ್ಸಲ್ಲಿ ಇರೋದಿಲ್ಲ. ಅಂದರೆ ಅವ್ರು ರೆಂಟಲ್ಲಿರೋರು, ಆಲ್ಮೋಸ್ಟ್ ಯಾರು ಸ್ವಂತ ಮನೇಲಿ ಯಾರೂ ಇಲ್ಲ, ಎಲ್ಲರೂ ರೆಂಟಲ್ಲಿರೋ, ವರ್ಷಕ್ಕೊಂದ್ಸಲ ಚೇಂಜ್ ಆಗೋರು ಇರ್ತಾರೆ. ಸೊ ನಾವು ಅವರ ಅಡ್ರೆಸ್ ವೆರಿಫೈ ಮಾಡಿನೇ ಕೊಡ್ತೇವೆ ನಾವು. ಓಕೆ, ಈ ರೈತರ ಪರವಾಗಿ ನಿಮ್ಮ ಸಹಕಾರಿ ಬ್ಯಾಂಕ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ಈಗ ನಮಗೆ ರೈತರಿಗೆ ಸಹಾಯ ಮಾಡಲಿಕ್ಕೆ ನಮಗೆ ಉಮೇದಿದ್ದರೂ ನಮಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ನಾವು ಕೃಷಿ ಸಾಲ ಕೊಡುವಾಗಿಲ್ಲ. ಆದರೂ ನಾವು ನಮ್ಮ ಬೆಳ್ಳಾರೆ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಬೇರೆ ರೀತಿಯಲ್ಲಿ ಕೃಷಿಕರಿಗೆ ಸಹಕಾರ ಮಾಡ್ತೇವೆ. ಅವರಿಗೆ ಬ್ಯಾಂಕಿಗಿಂತ ಜಾಸ್ತಿ ಇಂಟ್ರೆಸ್ಟಲ್ಲಿ ನಾವು ಲೋನ್ ಕೊಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಇದು ಜ್ಯುವೆಲ್ ಲೋನು ಇದೆ, ಆಭರಣ ಸಾಲ, ನಾವು ಅವರಿಗೆ ತುಂಬ ಇದು
ಬಡ್ಡಿಯಲ್ಲಿಯೂ ಕಡಿಮೆ, ಮತ್ತು ಅದಕ್ಕೆ ಕೊಡುವ ಇದು ಮೌಲ್ಯದ ಕೂಡ ಜಾಸ್ತಿ ಹಿಡಿದು ನಾವು ಅವರಿಗೆ ಸಹಕಾರ ಮಾಡ್ತೇವೆ. ಹೆಚ್ಚಂದರೆ ಈ ಅಲ್ಲಿಯ ಕೃಷಿಕರು, ಈಗ ನಮ್ಮ ಬೆಳ್ಳಾರಿ ಅಂತ ಇದರಲ್ಲಿ ಊರಿನಲ್ಲಿ ಅವರಿಗೆ ವರ್ಷಕ್ಕೊಮ್ಮೆ ಉತ್ಪತ್ತಿ ಬರೋದು. ಆಗ ಅವರು 1 ವರ್ಷ ಇಡೀ ಅವರ ಚಿನ್ನವನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ಅವರು ಆ ಬೆಳೆ ಬಂದ ಮೇಲೆ ಮಾರಿ ಬಿಡಿಸ್ಕೊಳ್ತಾರೆ. ಅದಕ್ಕೆ ಸರಿಯಾಗಿ ಪೂರಕವಾಗಿ ನಾವು ಅವರಿಗೆಲ್ಲ ರೀತಿಯ ಸಹಕಾರ ಮಾಡ್ತೇವೆ. ಪ್ರೋಸೆಸ್ ಫೀಸು ಅದೆಲ್ಲ ತೆಕ್ಕೊಳ್ಳೋದಿಲ್ಲ ಅವರಿಂದ, ತುಂಬ ರಿಯಾಯಿತಿ ಮಾಡಿ ಮತ್ತು ಅವರಿಗೆ ಒಂದು ಸ್ನೇಹಮಯಿ ವಾತಾವರಣ, ನಾವು ಬಂದ 1-1/4 ಗಂಟೆ ಒಳಗೆ ಅವರಿಗೆ ಲೋನ್ ಕೊಡೋದು, ಇಂಥದ್ದೆಲ್ಲ ಈ ರೀತಿಯಲ್ಲಿ ನಾವು ರೈತರಿಗೆ ಇನ್ನೊಂದು ರೀತಿಯಲ್ಲಿ ನಾವು ಸಹಕಾರ ಮಾಡ್ತೇವೆ ನಮ್ಮ ಕಾನೂನು ವ್ಯಾಪ್ತಿಯ ಒಳಗೆ. ಓಕೆ. ಸೊ ಈಗ ಮಹಿಳೆಯರ ಸಾಲ ನೀವು ಕೊಡಬೇಕಾದ್ರೆ ನೀವು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿ ನಂತರ ಸಾಲ ಕೊಡೋದು ಅಂತ ಹೇಳಿದ್ವಿ. ಒಂದು ವೇಳೆ ಅವರು ಕೊಡುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅಂತ ಹೇಳಿದರೆ ಎಷ್ಟು ದಿನದೊಳಗಡೆ ಅವರಿಗೆ ಸಾಲವನ್ನು ನೀಡ್ತೀರಾ? ನಾವು 1 ವಾರ, ಮ್ಯಾಕ್ಸಿಮಮ್ ಅಂದರೆ 2 ವಾರ ಸಿಗುತ್ತೆ ಅವರ ಅಪ್ಲಿಕೇಶನ್. ಅವರಂದರೆ ಇಲ್ಲಿ ಬಂದ ನಮ್ಮನ್ನು ಭೇಟಿಯಾಗಿ ಅವರ SB ಶಾರ್ ಎಲ್ಲ ಮಾಡ್ತೇವೆ. ಆಮೇಲೆ ಒಂದು 2-3 ಡೇಸ್ ಕಳೆದ ಆಮೇಲೆ ನಾವು ಲೋನಿಗೆ ತಗೊಳ್ತೇವೆ. ಅದಾದಮೇಲೆ ಆ ವೀಕಲ್ಲೇ ನಾವು ಅಡ್ರೆಸ್ ವೆರಿಫಿಕೇಷನಿಗೆ ಹೋಗ್ತೇವೆ. ನಮ್ಮ ಇಬ್ಬರು ಸ್ಟಾಫ್ ಆಗಿರ್ಬೋದು, ನಮ್ಮ ವೈಸ್ ಪ್ರೆಸಿಡೆಂಟ್ ಅವರೆಲ್ಲ ಬರ್ತಾರೆ, ಡೈರೆಕ್ಟರ್ ಎಲ್ಲ ಅಂದರೆ ನಾವೆಲ್ಲ ಒಂದು ಗಾಡಿ ಮಾಡ್ಕೊಂಡು ಹೋಗ್ತೇವೆ. ಎಲ್ಲರನ್ನು ಒಂದೇ ದಿನದಲ್ಲಿ ವಿಸಿಟ್ ಮಾಡ್ತೇವೆ. ಎಷ್ಟು ಜನರದಿದೆ ಅದನ್ನು ಟೀಮ್ ಥರ ಮಾಡಿ ಎಲ್ಲರನ್ನು ಒಂದೇ ದಿನ, ಎಲ್ಲ ಮನೆಗೆ ಒಂದೇ ದಿನ ವಿಸಿಟ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ಲೋನ್ ಕೊಡ್ತೇವೆ. ನಮಗೆ 2 ವೀಕ್ ಒಳಗಡೆ ಹೇಗೂ ಆಗುತ್ತೆ. 2 ವೀಕ್ ಒಳಗಡೆ. ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಏನು ಸಿಬ್ಬಂದಿ ವರ್ಗ ಇದ್ದಾರೆ? ನಮ್ಮ ಅಂದರೆ ನಾವು ಸಂಪೂರ್ಣ ಇದು ಕಂಪ್ಯೂಟರೀಕರಣ ಮಾಡಿದ್ದೇವೆ. ಯಾವುದು ನಮ್ಮಲ್ಲಿ ವಹಿ ಬರೆಯುವುದು ಎಲ್ಲ ಏನಿಲ್ಲ, ಪೂರ್ಣವಾಗಿ ಮತ್ತು ಕೇಂದ್ರೀಕೃತ ವ್ಯವಸ್ಥೆ. ನಮ್ಮದು ಎಲ್ಲ ಬ್ರ್ಯಾಂಚಿನ ಎಲ್ಲ ವ್ಯವಹಾರ ನಮಗೆ ಇಲ್ಲಿಗೆ ತಲುಪ್ತದೆ. ಆದ್ದರಿಂದ ನಮಗೆ ಸಿಬ್ಬಂದಿಯಲ್ಲಿ ಒಂದು 50% ನಮಗೆ ಕಡಿತ ಆಗಿದೆ. ಆದರೂ ನಾವು ಪ್ರತಿ ನಮ್ಮ ಬ್ರ್ಯಾಂಚ್ನಲ್ಲಿ ಇಬ್ಬರಿಬ್ಬರು ಸಿಬ್ಬಂದಿಗಳು ಇರ್ತಾರೆ, ಇಬ್ಬರಿದ್ದಾರೆ ಒಂದು ಬ್ರ್ಯಾಂಚಲ್ಲಿ. ಮತ್ತು ಪಿಗ್ಮಿ ಕಲೆಕ್ಷನು ಇತರ ಎಲ್ಲ ಸಹಕಾರಕ್ಕೆ ಬೇರೆ ಸಿಬ್ಬಂದಿಯವರು ಇರ್ತಾರೆ. ಪರ್ಮನೆಂಟ್ ಅಂತ ಇಬ್ಬರು ಇರೋದು ಅಷ್ಟೇ. ಆಡಳಿತ ಮಂಡಳಿಯಲ್ಲಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಈ ಒಂದು ಆಡಳಿತ ಮಂಡಳಿಯ ಒಂದು ಕಾರ್ಯವೈಖರಿ ಯಾವ ರೀತಿಯಾಗಿದೆ? ಆಡಳಿತ ಮಂಡಳಿ ಅಂದರೆ ಇದರಲ್ಲಿ ಯಾರು ಕೂಡ ಈ ಸಂಸ್ಥೆಯಿಂದ ಏನು ನಮಗೆ ಲಾಭ ಸಿಗಬೇಕು ಅಂತ ಬಯಸಿ ಬಂದವರು ಯಾರಿಲ್ಲ. ಅವರವರ ವ್ಯವಹಾರದಲ್ಲಿ ತೊಡಗಿರ್ತಾರೆ. ಸಭೆಗಳಿಗೆ ಹಾಜರಾಗಿ ಮತ್ತು ಅವರಿಂದ ಆಗುವ ಸೂಕ್ತ ಸಲಹೆ ಸೂಚನೆ ನೀಡ್ತಾರೆ. ಇಲ್ಲಿಂದ ಯಾವುದೇ ಅವರಿಗೆ ಅವರ ಸೇವೆಗಾಗಿ ಯಾವುದೇ ಹಣದ ಆಶೆ ಅವರಲ್ಲಿ ಇರುವುದಿಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ಇದು ಸೇವಾ ಮನೋಭಾವದಲ್ಲಿ ಈ ನಮ್ಮ ನಿರ್ದೇಶಕರು, ಆ ನಿರ್ದೇಶಕ ಮಂಡಳಿಯಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಮಹಿಳೆಯರು, ಆಮೇಲೆ ಹಿಂದುಳಿದವರು, ಇದಕ್ಕೆಲ್ಲ ನಾವು ಪ್ರಾತಿನಿಧ್ಯ ನೀಡಿ 13 ಜನ ನಮ್ಮಲ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಯಾವ ಒಂದು ಆಧಾರದ ಮೇಲೆ ಆಡಳಿತ ಮಂಡಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸರ್? ಏನಾದರೂ ಎಲೆಕ್ಷನ್ ಆ ಥರ ಏನಾದರೂ ಇರುತ್ತಾ? ಎಲೆಕ್ಷನ್ಗೆ ಅವಕಾಶ ಇದೆ, ಆದರೆ ನಮ್ಮಲ್ಲಿ ಎಲ್ಲ ಪರಸ್ಪರ ತಿಳುವಳಿಕೆಯಿಂದ ನಾವು ಚುನಾವಣೆಗೆ ಹೋಗುವುದಿಲ್ಲ. ನಮ್ಮಲ್ಲಿ ಪರಸ್ಪರ ಆರಿಸಿಕೊಂಡು ನಾವು ಸರ್ವಾನುಮತದಿಂದ ಆಡಳಿತ ಮಂಡಳಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡ್ತೇವೆ. ನೀವು ಈ ಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತೀರಿ? ನಾನು ಪ್ರಾರಂಭದಿಂದ ಇದ್ದೇನೆ. ಈಗ 8 ವರ್ಷ ಆಯಿತು. ಇನ್ನು 2 ವರ್ಷದ ಅಂದರೆ 5 ವರ್ಷ ಆದ ಕೂಡಲೇ ಪುನಃ ಅಧ್ಯಕ್ಷರನಾಗಿ ನನ್ನನ್ನೇ ಆಯ್ಕೆ ಮಾಡಿದರು. ಇನ್ನು 2 ವರ್ಷದ ಅವಧಿ ಇದೆ, ಆಗ 10 ವರ್ಷ ಆಗ್ತದೆ ನಮ್ಮ ಇದಕ್ಕೆ. ಫಸ್ಟ್ ಒಂದು ಪೀರಿಯಡ್ 5 ವರ್ಷ. ಹೌದೌದು ಆಗಿದೆ, ಹೌದು. ಅದರ ನಂತರ ಹೌದೌದು. ಸರ್, ಹಾಗೆಯೇ ಯುವ ಪೀಳಿಗೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಅಥವಾ ಅವರೇ ಒಂದು ಸ್ವಂತಹ ವ್ಯವಹಾರವನ್ನು ಆರಂಭಿಸಲು ನಿಮ್ಮ ಬ್ಯಾಂಕ್ ಎಷ್ಟು ಸಹಕಾರವನ್ನು ನೀಡ್ತಾ ಇದೆ? ಯುವ ಪೀಳಿಗೆ ಅಂದರೆ ನಮ್ಮಲ್ಲಿ ಕೆಲವರು 1-2 ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅವರು ಉದ್ಯೋಗ ಮಾಡ್ತೇವೆ ಅಂತ ನಮ್ಮಲ್ಲಿ ಸಾಲ ಪಡೆದವರಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲೊಬ್ಬರು ಕಂಪ್ಯೂಟರಿನ ಒಂದು ಭಾಗ ಅದನ್ನು ಡೀಲ್ ಮಾಡುವಂಥ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರಿಗೆ ಲೋನ್ ಕೊಟ್ಟಿದ್ದೇವೆ.
ಅವರದ್ದು ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಯಾಗಿತ್ತು. ಅವರು ಆದರೂ ನಾವು ಅವರಿಗೆ ಒಂದು 3-4 ವರ್ಷ ಅವರು ಲೋನ್ ಕಟ್ಟಲಿಲ್ಲ. ಆದರೂ ಅಂಥ ಒಂದು ಕೆಲವು ಕೇಸಸ್ ನಮ್ಮ ಹತ್ರ ಇದೆ. ಈ ಯುವಕರು ಅವರ ಉದ್ದಿಮೆಯಲ್ಲಿ ಕೆಲವು ಸರ್ತಿ ಸೋಲು ಬಂದಾಗಲೂ ನಾವು ಅವರ ಜೊತೆಗೆ ನಿಂತು ನಮಗೆ ಸಂಸ್ಥೆಗೂ ನಷ್ಟ ಆಗಬಾರ್ದು ಮತ್ತು ಅವರಿಗೂ ತುಂಬ ಕಷ್ಟ ಆಗದ ರೀತಿಯಲ್ಲಿ ನಾವು ಅವರ ಜೊತೆಗೆ ಒಂದು ಸಂಧಾನ ರೀತಿಯಲ್ಲಿ ವ್ಯವಹಾರ ಮಾಡಿ ಸಾಲದ ವಸೂಲಾತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಂಸ್ಥೆಯಲ್ಲಿ ವಿಶೇಷವಾದ ಸೌಲಭ್ಯ ಅಂದರೆ ಯಾವುದು? ವಿಶೇಷ ಸೌಲಭ್ಯ ಅಂದರೆ ನಾವು ದೊಡ್ಡ ಒಂದು ಸೌಲಭ್ಯ ಅಂದರೆ ನಾವು ಎಲ್ಲರಿಗಿಂತ ಹೆಚ್ಚು ಬಡ್ಡಿ ಕೊಡ್ತಾ ಇದ್ದೇವೆ, ಯಾವುದು ನಿರಕು ಠೇವಣಿಗೆ. ಹಾಗೆ ನಮ್ಮಲ್ಲಿ ತುಂಬ ವಯೋವೃದ್ಧರು ಅವರು ಬ್ಯಾಂಕಲ್ಲಿ ಅವರಿಗೆ 6% ಸಿಕ್ಕಿದರೆ ನಮ್ಮಲ್ಲಿ ನಾವು 9%, 1.5 ಪಾಲು ಜಾಸ್ತಿ ಕೊಡ್ತೇವೆ ಅವರಿಗೆ. ಅಲ್ಲಿ ಅವರಿಗೆ 6,000 ಸಿಗೋದ್ರೆ ನಮ್ಮಲ್ಲಿ 9,500 ಸಿಗ್ತದೆ. ಮತ್ತು ನಮ್ಮ ಇದು ಲೆಕ್ಕಾಚಾರ ಎಲ್ಲ ಲೋನು ಈಗ ರಿಪೇಮೆಂಟ್ ಅಂದರೆ ತಿಂಗಳಿಗೊಮ್ಮೆ ಬಂದು ಕಟ್ಟಬೇಕಂತ ಏನಿಲ್ಲ. ಅವರು ಯಾವುದೇ ಟೈಮಿಗೆ ಬಂದರೆ ಆ ಕೂಡಲೇ ಅವರದ್ದು ಅಸಲು ನಾವು ಕಡಿತಗೊಳಿಸ್ತೇವೆ. ಬ್ಯಾಂಕಿನಲ್ಲಿ ಆದರೆ 3 ತಿಂಗಳಿಗೊಮ್ಮೆ ಆ ಅಸಲು ಕಡಿಮೆ ಮಾಡೋದು. ನಾವು ದಿನದ ಬಡ್ಡಿ ಲೆಕ್ಕ ಸಹಕಾರಿ ಕ್ಷೇತ್ರದಲ್ಲಿ ಹೇಗೆ ನಡಿಬೇಕು ಹಾಗೆ ನಾವು ದಿನದ ಬಡ್ಡಿ ಲೆಕ್ಕ ಹಾಕಿದಾಗ ಅವರಿಗೆ ಒಟ್ಟು ಬಡ್ಡಿ ಉಳಿದದಕ್ಕಿಂತ ಇಲ್ಲಿ ಕಡಿಮೆಯಲ್ಲಿ ಆಗ್ತದೆ. ಹಾಗೆ ಇನ್ನೊಂದು ನಮ್ಮದು ದೊಡ್ಡ ಸೇವೆ ಅಂದರೆ ಈ ಸ್ಟ್ಯಾಂಪಿಂಗ್. ಈ ವಟಾರ ಇದು ಮಂಗಳೂರಿನ ಹೃದಯ ಕ್ಷೇತ್ರದಲ್ಲಿ ಉಂಟು PVS. ಇಲ್ಲಿ ಎಲ್ಲಿಯೂ ಈ ಸ್ಟ್ಯಾಂಪಿಂಗ್ ಸೌಲಭ್ಯ ಇಲ್ಲ. ಆದ್ದರಿಂದ ನಮಗೆ ತುಂಬ ಕಷ್ಟ ಆಗ್ತದೆ ಮತ್ತು ಅದರಲ್ಲಿ ಆರ್ಥಿಕವಾಗಿ ದೊಡ್ಡ ಲಾಭ ಇಲ್ಲದಿದ್ದರೂ ಬರೀ ಸೇವೆಗೆ ಬೇಕು. ಒಮ್ಮೊಮ್ಮೆ 15-20 ಮಂದಿ ಬರ್ತಾರೆ. 50 ಸ್ಟ್ಯಾಂಪ್ ಪೇಪರನ್ನು ಒಮ್ಮೆಲೆ ಕೇಳುವ ಬ್ಯಾಂಕಿನ ಸಿಬ್ಬಂದಿಯವರು ಬರ್ತಾರೆ ಅನೇಕ ಬ್ಯಾಂಕ್ಗಳಿಂದ. ಅವರಿಗೆಲ್ಲ ನಾವು ಕ್ಲುಪ್ತ ಸಮಯಕ್ಕೆ ಈ ಸ್ಟ್ಯಾಂಪಿಂಗ್ ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ಇದು ನಮಗೆ ಕೆಲವು ಸರ್ತಿ ಅದು ಕಿರಿಕಿರಿ ಆದರೂ ಕೂಡ ನಾವು ಅದನ್ನು ಸೇವೆ ಅಂತ ಎಲ್ಲರಿಗೆ ಅದನ್ನು ಒದಗಿಸ್ತಾ ಇದ್ದೇವೆ. ಈ ಆರ್ಥಿಕ ಭಾಗವನ್ನು ಬಿಟ್ಟು ಸಮಾಜದ ಅಭಿವೃದ್ಧಿಯಲ್ಲಿ ನಿಮ್ಮ ಬ್ಯಾಂಕ್ ಯಾವ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸಿದೆ ಇದುವರೆಗೆ? ಸಮಾಜದ ಅಭಿವೃದ್ಧಿ ಅಂದರೆ ನಮ್ಮದೊಂದು ಸಿಂಚನ ಸೇವಾ ಸಂಸ್ಥೆ ಅಂತ ಉಂಟು. ಇದರ ಮಾತೃ ಸಂಸ್ಥೆ ಅದು. ಅದರಲ್ಲಿ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಮತ್ತು ಯುವ ಕಲಾವಿದರನ್ನೆಲ್ಲ ಅವರಿಗೆ ವೇದಿಕೆಯಲ್ಲಿ ಹಾಡಲಿಕ್ಕೆ ಬೇರೆ ಬೇರೆ ಅವರ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ನಾವು ವಾರ್ಷಿಕವಾಗಿ ಒಮ್ಮೆ ಅಂತ ಒಂದು ಸೌಲಭ್ಯ ಕೊಟ್ಟಿದ್ದೇವೆ. ಹಿಂದೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೂಡ ನೀಡಿದ್ದುಂಟು. ಈಗ ನಮ್ಮ ಸಹ್ಯಾದ್ರಿ ಅಂತ ಕೆಲವೆಲ್ಲ ಕಾಲೇಜುಗಳಿಗೆ ನಾವು ಹೋಗಿ ವಿದ್ಯಾರ್ಥಿಗಳಿಗೆ ಯೋಗದ ತರಬೇತಿ ಇತ್ಯಾದಿ ಎಲ್ಲ ಕೆಲವು ವರ್ಷದ ಹಿಂದೆ. ಇದು ನಮಗೆ ಸಾಧ್ಯ ಇದ್ದಲ್ಲೆಲ್ಲ ನಾವು ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡಿದ್ದೇವೆ. ಇಲ್ಲಿ ಕಾರ್ಯನಿರ್ವಹಿಸಲು ಸಿಬ್ಬಂದಿಗಳಿಗೆ ಆಯ್ಕೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗುತ್ತೆ? ಆಯ್ಕೆ ಅಂದರೆ ಮುಖ್ಯ ಅವರು ಕಾಮರ್ಸ್ ಪದವೀಧರರಾಗಿರಬೇಕು ಮತ್ತು ಕೋಆಪರೇಟಿವ್ ಸಹಕಾರಿ ಸಂಸ್ಥೆಯಲ್ಲಿ ಅವರು ಅನುಭವ ಇದ್ದರೆ ಒಳ್ಳೆಯದು. ಉಳಿದದ್ದು ಎಲ್ಲ ಅವರಿಗೆ ಎಷ್ಟು ಒಂದು ಉದ್ಯೋಗದ ಅಗತ್ಯತೆ ಇದೆ ಅದನ್ನು ನೋಡಿಕೊಂಡು ಸ್ವಲ್ಪ ಬಡವರ್ಗ ಇವರಿಗೆಲ್ಲ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ನಾವು ಆರಿಸಿಕೊಂಡಿದ್ದೇವೆ. ಭಾರತದ ಆರ್ಥಿಕತೆ ಕೆಲವು ವರ್ಷಗಳಿಂದ ನಿಮಗೆ ಗೊತ್ತಿರೋ ಹಾಗೆ ತುಂಬ ಏರುಪೇರುಗಳನ್ನ ಕಾಣ್ತಾ ಇದೆ. ಅದರಲ್ಲೂ ಕೋವಿಡ್ ಬಂದಾಗಂತೂ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಇದು ಹೇಗೆ ನಿಮಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಈ ಒಂದು, ಏಕೆಂದರೆ ಒಂದು ಸಾಲ ತಗೊಂಡವರು ಸಾಲ ಕಟ್ಟೋಕ್ಕಾಗದೇನೆ ಇದ್ದಾಗ ಅದು ನಿಮಗೆ ತುಂಬ ದೊಡ್ಡದಾದ ಪ್ರಭಾವವನ್ನು ಬೀರುತ್ತೆ. ಹೇಗೆ ಅದು ನೀವು ಮ್ಯಾನೇಜ್ ಯಾವ ರೀತಿ ಮಾಡ್ತೀರಾ? ಹೌದು, ಅಂದರೆ ಈಗಾಗಲೇ ಅವರು ನಮ್ಮ CEO ಹೇಳಿದ್ರಲ್ಲ, ಅದು ಸಾಲ ಕಟ್ಟುವ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ನಮಗೇನು ಸಂಸ್ಥೆಗೇನು ಸೋಲಾಗಲಿಲ್ಲ. ನಾವು ಅದಕ್ಕೆ ಸಾಕ್ಷಿ ಏನಂದರೆ ನಮ್ಮ ಸಿಬ್ಬಂದಿಯವರಿಗೆ ಎಲ್ಲರೂ ವೇತನ ಕಡಿತ ಮಾಡಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ. ನಾವು ಯಾರದ್ದು ವೇತನವನ್ನು ಕಡಿತ ಮಾಡಲಿಲ್ಲ. ಯಾವ ಉಳಿದ ಸಮಯದಲ್ಲಿ ಹೇಗೆ ವೇತನ ಕೊಡ್ತಿದ್ದೆವು ಅದೇ ದರದಲ್ಲಿ ತಿಂಗಳಿಗೆ ಎಲ್ಲ ವೇತನ ಕೊಟ್ಟಿದ್ದೇವೆ. ಇದೇ ಸಾಕ್ಷಿ ನಮಗೆ. ಅಂದರೆ ನಾವು ಅದನ್ನು ಹೆಚ್ಚು ಹಚ್ಚಿಕೊಳ್ಳಿಲ್ಲ ಮತ್ತು ನಮ್ಮ ಗ್ರಾಹಕರಿಗೆ
ಅವರಿಗೆ ಬೇಕಾದಾಗೆ ಅವರಿಗೆ ಅನುಕೂಲವಾಗಿ ಅದನ್ನು ಸಾಲ ಮರುಪಾವತಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಆದ್ದರಿಂದ ಒಟ್ಟಿನಲ್ಲಿ ನಮಗೆ ಈ ಕೊರೋನಾದ ಒಂದು ಸಮಯದಲ್ಲಿ ನಮಗೆ ಸ್ವಲ್ಪ ನಿಧಾನವಾಗಿದೆ ಹೊರತು ನಮಗೇನು ನಿಲುವು ಕಂಪ್ಲೀಟ್ ಒಂದು ನಿಂತದ್ದು ಏನಾದರೂ ಅಂಥ ಒಂದು ಅಡಚಣೆ ನಮಗೆ ಆರ್ಥಿಕವಾಗಿ ಆಗಿಲ್ಲ. ನಮ್ಮದೊಂದು ಸಣ್ಣ ಸಂಸ್ಥೆ ಮತ್ತು ನಾವು ಆ ರೀತಿಯಲ್ಲಿ ವ್ಯವಹಾರ ಮಾಡಿಕೊಂಡು ಬಂದಿದ್ದೇವೆ. ನಿಮ್ಮಲ್ಲಿ ಯಾವುದಾದ್ರೂ ಸಂಜೆ ಕೌಂಟರ್ ಸೌಲಭ್ಯ ಆ ಥರ ಏನಾದರೂ ಇದೆಯಾ? ಅಂಥದ್ದೇನೂ ಮಾಡಲಿಲ್ಲ. ಯಾಕೆಂದರೆ ಇದು ಮಂಗಳೂರು ನಗರದಲ್ಲಿ ಸಾಕಷ್ಟು ಸೌಲಭ್ಯ ಬೇರೆ ಕಡೆ ಇದೆ. ಮತ್ತು ಈಗ ಬ್ಯಾಂಕ್ಗಳು ಕೂಡ ಅದು ಅಂತ ಎಲ್ಲ ಕೌಂಟರೆಲ್ಲ ಮಾಡಿ ಅದನ್ನು ಅವರು ಕೂಡ ಅದು ಈಗ ಅದು ರದ್ದು ಮಾಡಿದ್ದಾರೆ. ಬಹುಶಃ ನಮ್ಮ ಸಾರ್ವಜನಿಕರಿಗೆ ದಿನದ ಸಮಯದಲ್ಲಿ ಸಾಕಾಗ್ತದೆ ಅಂತ ಕಾಣ್ತದೆ. ಕೆಲವು ಕೋಆಪರೇಟಿವ್ ಸೊಸೈಟಿಗಳು ಸಂಜೆ ಸಮಯದಲ್ಲಿ 7 ಗಂಟೆ ತನಕ ವ್ಯವಹಾರ ಮಾಡ್ತವೆ. ಅಂಥದ್ದು ನಾವು ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಸಂಸ್ಥೆ ಯಾವುದಾದ್ರೂ ಬಂಡವಾಳ ಷೇರು ಬಂಡವಾಳವನ್ನು ಹೊಂದಿದೆಯಾ ಸಾರ್ವಜನಿಕರಿಂದ? ಹೌದು, ಇದೆ. ನಮ್ಮದು ಬಂಡವಾಳದಲ್ಲೇ ಹೆಚ್ಚು ನಮಗೆ ಸೀಡ್ ಮನಿ ಅಂತ ಅದೇ ಉಪಯೋಗಿಸ್ತೇವೆ ನಾವು. ಅದನ್ನು ಕೂಡ ನಾವು ನಮ್ಮ ವ್ಯವಹಾರದೊಳಗೆ ತೊಡಗಿಸಿಕೊಳ್ತೇವೆ. ಡೆಪಾಸಿಟ್ ಪ್ಲಸ್ ನಮ್ಮ ಪಾಲು ಬಂಡವಾಳ ಸರ್ಕಾರದ ನಿಯಮ ಪ್ರಕಾರ ಕನಿಷ್ಠ ಇಷ್ಟೇ ಅಂತ ಇದೆ. ಈಗ ಒಂದು ಬ್ರ್ಯಾಂಚ್ ಓಪನ್ ಮಾಡಬೇಕಿದ್ರೆ ನಗರದಲ್ಲಿ 20 ಲಕ್ಷ ಪಾಲು ಬಂಡವಾಳ ನಾವು ಅಲ್ಲಿ ವಸೂಲು ಮಾಡಬೇಕು. ಹಳ್ಳಿಯಲ್ಲಾದರೆ 10 ಲಕ್ಷ. ಹೀಗೆಲ್ಲ ನಮ್ಮ ಕೋಆಪರೇಟಿವ್ ನಿಯಮ ಉಂಟು. ಅದರ ಪ್ರಕಾರ ನಾವು ಮೇಂಟೈನ್ ಮಾಡ್ತೇವೆ ಒಂದು ಬ್ರ್ಯಾಂಚಿಗೆ ಇಷ್ಟು ಪಾಲು ಬಂಡವಾಳ ಅಂತ. ನಿಮ್ಮ ಸಂಸ್ಥೆಯ ಹೂಡಿಕೆ ಬಂಡವಾಳ ಮಾಡಬೇಕಂದ್ರೆ ಗರಿಷ್ಠ ಮೊತ್ತ ಎಷ್ಟು, ಹಾಗೆಯೇ ಕನಿಷ್ಠ ಮೊತ್ತ ಎಷ್ಟು? ನಮ್ಮಲ್ಲಿ ಇದು ಎಫ್ ಡಿಗಾದ್ರೆ ನಾವು ಯಾವುದೇ ನಿಯಮ ಇಲ್ಲ, 1,000 ರೂಪಾಯಿ ಇಡ್ಬೋದು. ಮತ್ತು ಅವಧಿ ಕೂಡ ಹಾಗೆ ನಾವು ತುಂಬ ಅಗತ್ಯ ಇದ್ದರೆ ಯಾವುದೇ ಇದು ನಿರಕು ಠೇವಣಿಯನ್ನು ಯಾವುದೇ ಸಮಯದಲ್ಲಿ ಕೊಡ್ತೇವೆ. ಮತ್ತು ಈಗ ನಾವು ಬಡ್ಡಿ ದರ 9 ಮತ್ತು ಹಿರಿಯ ನಾಗರಿಕೆ 9.5 ಇತ್ತು. ನಾವು ಆರಂಭದಲ್ಲಿ 12% ಕೊಟ್ಟಿದ್ದೇವೆ. ಆಗಲೂ ನಮ್ಮ ಸಂಸ್ಥೆ ಲಾಭ ಮಾಡಿದೆ. ಆದ್ದರಿಂದ ನಾವು ಹೆಚ್ಚಿನದ್ದು ನಮಗೆ ಏನು ಪಡೆದಿದೆ ಲಾಭ ಅದನ್ನು ನಮ್ಮ ಇವರಿಗೆ ಸದಸ್ಯರಿಗೆ ಅದನ್ನು ಮರುಪಾವತಿ ಮಾಡಿಸ್ತೇವೆ. ಮತ್ತು ಭಾಳ ಅಂತ ಹೇಳಿ ನಾವು ಡಿವಿಡೆಂಡ್ ಕೊಡ್ತಾ ಇದ್ದೇವೆ, 6-7% ಎಲ್ಲ ಕೊಡ್ತಾ ಇದ್ದೇವೆ. ಮತ್ತು ಹೆಚ್ಚಿನದನ್ನು ನಮ್ಮ ಗ್ರಾಹಕರಿಗೆ ಅದನ್ನು ಹಿಂದೆ ಪಡೆಯುವ ಹಾಗೆ ಮಾಡ್ತೇವೆ. ಸರ್, ನಿಮ್ಮ ಈ ಒಂದು ಪ್ರಯಾಣದಲ್ಲಿ ಅತಿ ಹೆಚ್ಚು ಫೇಸ್ ಮಾಡಿದಂತಹ ಪ್ರಾಬ್ಲಮ್ ಅಂದರೆ ಯಾವುದು ಈ ಒಂದು ಕ್ಷೇತ್ರದಲ್ಲಿ? ಅಲ್ಲ, ಪ್ರಾಬ್ಲಮ್ ಅಂತ ಬರಲಿಲ್ಲ. ಮತ್ತೆ ಪ್ರಾಬ್ಲಮ್ ಎಲ್ಲ ವ್ಯವಹಾರದಲ್ಲಿ ಇದ್ದದ್ದೇ ಪ್ರಾಬ್ಲಮ್. ಹೌದು, ಅದೇ. ಬೇರೆ ಅಷ್ಟು ಪ್ರಾಬ್ಲಮ್ ಅಂತ ಆಗಲಿಲ್ಲ ಇಷ್ಟರವರೆಗೆ. ಇನ್ನೂ ಆಗೋದು ಬೇಡ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಸಂಸ್ಥೆಯ ಮುಂದಿನ ಯೋಜನೆಗಳೇನು ಮತ್ತು ಮುಂದಿನ ಆರ್ಥಿಕತೆಯ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದ್ದೀರಾ? ಹೌದು, ನಾವು ಈಗ ಅಂದರೆ ಶೈಕ್ಷಣಿಕವಾಗಿ ಕೆಲವು ಕಾರ್ಯಚಟುವಟಿಕೆ ಆರಂಭಿಸ್ತೇವೆ. ಈಗ ನಮ್ಮದು ಕಾಲೇಜಿಗೆ ಟೆಕ್ಸ್ಟ್ ಬುಕ್ ನಾವು ಪಬ್ಲಿಕೇಶನ್, ನಮ್ಮದೊಂದು ಸಿಂಚನ ಪಬ್ಲಿಕೇಶನ್ ವಿಭಾಗ ತೆಗೆದು ಈ ಸರ್ತಿ ನಾವು ಇದು ಅರ್ಥಶಾಸ್ತ್ರದಲ್ಲಿ 2 ಪುಸ್ತಕ ಪ್ರಕಟ ಮಾಡಿ ಮಾರಾಟ ಮಾಡ್ತೇವೆ. ಅದು ಭಾಳ ಉಚಿತ ದರದಲ್ಲಿ ಎಲ್ಲ ಕಾಲೇಜುಗಳಿಗೆ ನಾವು ತಲುಪಿಸಿದ್ದೇವೆ. ನಮ್ಮ ಒಬ್ಬರು ನಿರ್ದೇಶಕರೇ ಅದರ ಲೇಖಕರಾಗಿರ್ತಾರೆ. ಇದಕ್ಕೆ ISBN ಅದೆಲ್ಲ ಸಂಖ್ಯೆಯನ್ನು ಪಡೆದು ನಾವು ಪಬ್ಲಿಕೇಶನ್ ಆರಂಭ ಮಾಡಿದೆ. ಇದನ್ನು ಇನ್ನೂ ಹೆಚ್ಚು ಮಾಡ್ತೇವೆ. ಹಾಗೆ ಆನ್ಲೈನ್ ಪಾಠ ಇತ್ಯಾದಿ ಎಲ್ಲ ಕ್ರಿಯೇಷನ್ಸ್ ಈ ಕ್ಷೇತ್ರದಲ್ಲಿ ಇನ್ನೂ ಕಾರ್ಯಚಟುವಟಿಕೆ ಆರಂಭ ಮಾಡಬೇಕು ಅಂತ ಇದ್ದೇವೆ. ಹಾಗೆ ಇನ್ನು ನಮ್ಮ ಹೊಸತು ಈಗ ಇಂಥ ಅದೊಂದು ಮೆಡಿಕಲ್ ಇದುಂಟಲ್ಲ, ಫಾರ್ಮೆಸಿ. ಹೌದು, ಫಾರ್ಮೆಸಿಯಲ್ಲಿ ಅಲ್ಲಲ್ಲ, ಜನರಿಕ್ ಮೆಡಿಸಿನ್, ಅದು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡ್ತಾ ಇದ್ದಾರೆ. ಅಂಥದ್ದು ಜನರಿಕ್ ಮೆಡಿಸಿನ್ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರಾರಂಭ ಮಾಡಬೇಕು ನಮ್ಮ ಸಂಸ್ಥೆಯಿಂದ ಅಂತ ಒಂದು ಯೋಜನೆ ಉಂಟು.
ಎಲ್ಲಿ ಮಾಡ್ಬೇಕಂತ ಏನಾದರೂ? ಇಲ್ಲಂದ್ರೆ ನಮ್ಮದು ಈಗ ಪುತ್ತೂರು, ಬೆಳ್ಳಾರೆ ಎಲ್ಲ ಅಂತ ಸ್ಥಳ ಉಂಟು. ಮತ್ತು ಉಡುಪಿಯಲ್ಲಿ ಕೂಡ ಒಳಗಿನ ಜಾಗ, ಈಗ ಬ್ರಹ್ಮಾವರ ಅಂತ ಒಳ ಪ್ರದೇಶದಲ್ಲಿ ಎಲ್ಲಿಯಾದರೂ ಆರಂಭ ಮಾಡಬೇಕು ಅಂತ, ಜನಕ್ಕೆ ಉಪಯೋಗ ಆಗುವಾಗೆ. ನಿಮ್ಮ ಸಂಸ್ಥೆಯ ಶಾಖೆಗಳು ಎಲ್ಲೆಲ್ಲ ಇದೆ ಸರ್? ಒಂದು ಮಂಗಳೂರು, ಒಂದು ಉಡುಪಿ, 2 ಜಿಲ್ಲಾ ಕೇಂದ್ರದಲ್ಲಿ, ಮತ್ತು ಒಂದು ಬೆಳ್ಳಾರೆ ಗ್ರಾಮೀಣ ಪ್ರದೇಶದಲ್ಲಿ, 3. ನಮ್ಮೀಗ ಓವರಾಲ್ ಡೆಪಾಸಿಟ್ 4,96,00,000 ಇದೆ. 4,96,28,294 ಡೆಪಾಸಿಟ್ಸ್ ಇದೆ. ಲೋನ್ಸ್ 4,14,84,84,389 ಇದೆ. ನಾವೀಗ ಲಾಸ್ಟ್ ಇಯರ್ ಪ್ರಾಫಿಟ್ 5,37,000 ಬಂದಿತ್ತು ಸರ್. ನೋಡಬೇಕು ನೆಕ್ಸ್ಟ್ ಮಂತ್ ಗೊತ್ತಾಗುತ್ತೆ. 1,866 ಸದಸ್ಯರಿದ್ದಾರೆ ನಮ್ಮ ಹತ್ರ. ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಬಂದುಬಿಟ್ಟು 5,92,329 ಇದೆ ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು. ಟ್ರಾನ್ಸಾಕ್ಷನ್ ಇವಾಗ ಪ್ರೆಸೆಂಟ್ 19,46,00,000 ಆಗಿದೆ. ಒಟ್ಟಾರೆ ಪ್ರೆಸೆಂಟ್ ಇಶ್ಯೂ ಇದೆ. ದೆನ್ ಮಾರ್ಚ್ ಎಂಡ್ ಆಗುವವರೆಗೆ 22-23 crores ಬರ್ತದೆ ಅಷ್ಟು ಟ್ರಾನ್ಸಾಕ್ಷನ್. ವರ್ಷದ ಒಂದು ಲಾಸ್ಟ್ ಇಯರ್ 23 lakh ಟರ್ನ್ ಓವರ್, ಟೋಟಲ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ 23 lakh ಇತ್ತು ಲಾಸ್ಟ್ ಇಯರ್. ಈ ಸಲ ಬರ್ಬೋದು ಜಾಸ್ತಿ ಟರ್ನ್ ಓವರ್. ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ ಅವಾಗಲೇ, ಇವರಿಗೆ ಲಾಸ್ಟ್ ಕಂತು ವೇ ಆಫ್ ಮಾಡ್ತಾರೆ. ಅಂದ್ರೆ ನಾವು ಮಹಿಳೆಯರಿಗೆ ಲೋನ್ ಕೊಡೋದ್ರಲ್ಲಿ ಪ್ರಾಂಪ್ಟ್ ಆಗಿ ಕಟ್ಟಿದವರಿಗೆ, ಯಾರು ಪ್ರಾಂಪ್ಟ್ ಆಗಿ ಕಟ್ತಾರೆ ನೋಡಿ ಅವರಿಗೆ ನಾವು ಲಾಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಅನ್ನ ಕನ್ಸೆಷನ್ ಅಂತ ಬಿಟ್ಬಿಡ್ತೇವೆ. ಪ್ರಾಂಪ್ಟ್ ಆಗಿ ಕಟ್ಟಿದವರಿಗೆ ಮತ್ತೆ ಪ್ರಾಂಪ್ಟ್ ಆಗಿ ಬೇಗ ಕ್ಲೋಸ್ ಮಾಡಿದ್ರೆ, ಇವನ್ 30,000 ಕೊಟ್ಟ ಲೋನ್ ಅನ್ನು ಕ್ಲೋಸ್ ಮಾಡಿದ್ರೆ ಆಮೇಲೆ ಪುನಃ ನಾವು 50,000 ಲೋನ್ ಕೊಡ್ತೇವೆ. ಸೇಮ್ ಅದೇ ಸೆಕ್ಯೂರಿಟಿ ಮೇಲೆ, ಎಕ್ಸ್ಟ್ರಾ ಯಾವುದೇ ಸೆಕ್ಯೂರಿಟಿ ಕೊಡೋದಿಲ್ಲ, ಅದೇ ಸೆಕ್ಯೂರಿಟಿ ಮೇಲೆ 50,000 ಲೋನ್ಸ್ ಕೊಡ್ತೇವೆ. ಮಹಿಳೆಯರಿಗೆ ಜಾಸ್ತಿ ಸಾಲ ಅಂದ್ರೆ ನಿಮ್ಮಲ್ಲಿ ಇದುವರೆಗೆ ಕೊಟ್ಟಿರೋಂಥ ದೊಡ್ಡ ಒಂದು ಮೊತ್ತ ಅಂದ್ರೆ ಯಾವುದು? 50,000 ಅಂದ್ರೆ ಅವರ ಕೆಪಾಬಿಲಿಟಿ ಅಷ್ಟೇ ಇರ್ತದೆ, ಅದಕ್ಕೆ ಜಾಸ್ತಿ ಪೇ ಮಾಡುವಂತ ಕೆಪಾಬಿಲಿಟಿ ಅವರಿಗೆ ಇರುವುದಿಲ್ಲ. ಅಂದ್ರೆ ಅದು ಅವರದ್ದು ಉದ್ಯೋಗಕ್ಕೆ ಇದಲ್ಲ, ಉದ್ಯೋಗ ಸಂಸ್ಥೆ ಕಟ್ಟಲಿಕ್ಕೆಲ್ಲ ಮಹಿಳೆಯರಿಗೆ ಬೇರೆ ಜಾಸ್ತಿ ಕೊಟ್ಟಿದ್ದಾರೆ. ಇದು ನಾವು ಹೇಳುದು ಬರೀ ಸಾಮಾನ್ಯ ಮಟ್ಟದ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರನ್ನು ಸೆಲೆಕ್ಟ್ ಮಾಡಿ ಈಗ ಮಹಿಳೆಯರ ಗುಂಪಲ್ಲೇ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೆಲವರು ಒಳ್ಳೆ ಕೆಪಾಬಿಲಿಟಿ ಇರೋರು ಇದ್ದಾರೆ, ಸಿಬಿಲ್ ರೇಟ್ ಒಳ್ಳೆ ಇರೋರು, ಅವರಿಗೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಅದರಿಂದ ಸ್ವಲ್ಪ ಹೊರ ಬಂದು ಪರ್ಸನಲ್ ಲೋನ್ ಅಂತ ಬೇರೆ ಲೋನ್ ಕೊಟ್ಟಿದ್ದಾರೆ. ಅದು 2 ಲಕ್ಷ ಕೊಟ್ಟದ್ದು, ಇದು 1.5 ಲಕ್ಷ ಕೊಟ್ಟಿದ್ದು. ಈಗ ಸ್ವಲ್ಪ ಸೆಕ್ಯೂರಿಟಿ ತಗೊಂಡಿದ್ದೇವೆ. ನಮ್ದು ಕಾರ್ಪೊರೇಟ್ ಆದ ಕಾರಣ ಸೆಕ್ಯೂರಿಟಿ ಬೇಕು ನಮಗೆ. ಸೊ ನಾವು ಸ್ವಲ್ಪ ದೊಡ್ಡ ಲೋನ್ ಕೊಟ್ಟಾಗ ನಾವು ಸೆಕ್ಯೂರಿಟಿ ತಗೊಂಡಿದ್ದೇವೆ. ಅವರಿಗೆ ಬೇರೆ 1.5 ಲಕ್ಷ ಕೊಟ್ಟಿದ್ದೇವೆ, 2 ಲಕ್ಷ ಕೊಟ್ಟಿದ್ದೇವೆ. ಅವ್ರಿಗೆ ನಾವು ಸೆಕ್ಯೂರಿಟಿ ಬಟ್ಟೆ ಅಂಗಡಿ ಮಾಡ್ತೇವೆ, ಅವ್ರಿಗೆ ನಾವು ನಮ್ದು LIC ಎಲ್ಲ ಕಜ್ಜಿ ತಕೊಂಡ್ವಿ. ನಾವು ತೆಕ್ಕೊಂಡು 2 ಲಕ್ಷ ಲೋನ್ ಕೊಟ್ವಿ. ಅವ್ರದ್ದೀಗ ಆಗ್ತಾ ಇದೆ, ರಿನೋವೇಷನ್ ಎಲ್ಲ ಆಗ್ತಾ ಇದೆ. ಅಂದ್ರೆ ನಾವು ಅಂದ್ರೆ ಆದ್ಮೇಲೆ ನೋಡ್ತೇವೆ ಅಲ್ಲಿ ಹೇಗಿದೆ, ಅವ್ರು ನಡೀತಾ ಹೇಗೆ ನೋಡ್ತಾ ಇದ್ದೇವೆ. ಈ ಸಾಮಾನ್ಯವಾಗಿ ಕೊಡುವಂತಹ ಸಾಮಾನ್ಯ ಮಹಿಳೆಯರಿಗೆ ಕೊಡುವಂತಹ 30,000 50,000 ಸಾಲವನ್ನ ಅಂದ್ರೆ ಗರಿಷ್ಠ ಎಷ್ಟು ದಿನದ ಒಳಗಡೆ ಮರುಪಾವತಿ ಮಾಡ್ತಾರೆ? 2 ವರ್ಷ ಟೈಮ್ ಕೊಡ್ತೇವೆ ಅವರಿಗೆ. 2 ವರ್ಷ ಟೈಮ್ ಕೊಡ್ತೇವೆ. ಅವರು ಅಂದ್ರೆ ಒಂದು ಡೇಟ್ ಕೊಟ್ಟಿರ್ತೇವೆ, ಲೋನ್ ಆದ ಡೇಟ್ ಅಂತ. ನೆಕ್ಸ್ಟ್ ಮಂತ್ ಅದೇ ಡೇಟಿಗೆ ಬಂದು ಆ ಅಮೌಂಟ್ ಅನ್ನು ಕಟ್ತಾ ಹೋಗ್ಬೋದು. ರಸ್ತೆ ಬದಿಯಲ್ಲಿ ಏನೂ ಇಲ್ಲದೆ ಒಂದು ಕಲ್ಲಿನ ಮೇಲೆ ಕೂತು ವ್ಯಾಪಾರ ಮಾಡುವ ಮಹಿಳೆಯರು ನಮ್ಮಲ್ಲಿ ಇದ್ದಾರೆ. ಅವರಿಗೆ ನಾವು ಬೆಳಿಗ್ಗೆ ಸ್ವಲ್ಪ ತರಕಾರಿ ತಂದು ಸಂಜೆ ಅದನ್ನು ಮುಗಿಸಿ ಹೋಗುವ ಅಂತವರಿಗೂ ಸ್ಟ್ರೀಟ್ ವೆಂಡರ್ಸ್ ಕೆಲವು ಹೂ ಮಾರೋರೆಲ್ಲ ಇರ್ತಾರೆ, ಟೆಂಪಲ್ ಎದುರುಗಡೆಲ್ಲ ಹೂ ಮಾರೋರೆಲ್ಲ. ಅವರು ಬೇರೆಯವರ ಕೈಗೆ ತೆಕ್ಕೊಂಡು ಹೂ ಮಾರೋರು, ದೊಡ್ಡ ಲಾಭ ಏನಿರಲ್ಲ ಅದರಲ್ಲಿ. ಅಂತ ಚಿಕ್ಕ ಚಿಕ್ಕ ವ್ಯಾಪಾರ. ಈಗ ನಾವು ಮೀನುಗಾರಿಕೆ ವ್ಯಾಪ್ತಿಯ ಮಹಿಳೆಯರ ಒಂದು ಗುಂಪು ಮಾಡಿ ನಮ್ಮ ಹತ್ರ ಈಗ ಬಂದಿದ್ದಾರೆ. ಅವರೆಲ್ಲ ಬೆಳಿಗ್ಗೆ ಇದು ಬುಟ್ಟಿಯಲ್ಲಿ ಮೀನು ಮನೆಗೆ ಮಾರುವಂಥ ಅಂತ ಒಂದು ವರ್ಗದವರಿಗೂ ನಾವು ಈಗ ಲೋನ್ ಕೊಡುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿ ನಿಮ್ಮ ಬ್ಯಾಂಕ್ನ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್ ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ.
ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ಕ್ವಿಲ್ ಎಕ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು, ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾഞ്ഞങ്ങാട്, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್. ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 08244288866. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಪ್ಪುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡ್ ಅಂಡ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515, 08242421993, 24444193. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್.
ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution, 3 hours charge and 80 to 100 kilometers mileage, 3 years battery warranty and 3 years motor warranty, and 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686.